ತಿನ್ಬೇಕಾ ಬೇಕಲ್ಲ ಸ್ಕೂಲ್ ಫ್ರೆಂಡ್ಸ್ ಹೆಂಗಿದ್ರೆ ನಾನು ಸೂಪರ್ ಇದ್ದೀನಿ. ಇವತ್ತು ನಾನು ಮನೆ ಊರಲ್ಲಿದ್ದೀನಿ, ಕೂರ್ಗಲ್ಲಿ. ಅದಕ್ಕೆ ಮನೆ ಮಧ್ಯೆ ಇರೋದನ್ನು ನಾನು ಅಲ್ಲೊಂದು ಎಷ್ಟು ನೋಡಿ ಎಷ್ಟು ಸೀಬೆಕಾಯಿ ಮರ ಎಲ್ಲ ಇದೆ. ಅಲ್ಲೇ ಒಂದು ಸೀಬೆಕಾಯಿ ಉಪ್ಪು ಮುಂಚೆ ಎಲ್ಲ ಹಾಕಿ ಒಂದು ತಿನ್ನೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಈಗ ವಿಡಿಯೋ ಮಾಡೋಣ. ಅದಕ್ಕೆ ಏನು ಐಟಮ್ ಬೇಕು ಅಂತ ಈಗಲೇ ಹೇಳ್ಬಿಡ್ತೀನಿ. ಇಲ್ಲೇ ಒಂದು 3 ಎಷ್ಟು ಬೇಕಷ್ಟು ಜಾಸ್ತಿ ಕಾಳು ಮೆಣಸು ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದ್ರೆ 4-5 ಎಲ್ಲ ಹಾಕ್ಕೊಳ್ಳಿ. ಓಕೆ, ನೋಡಿ ಎಷ್ಟು ಸೀಬೆಕಾಯಿ ಎಲ್ಲ ಮರಿದೆ. ಅದರಲ್ಲೊಂದು ಉಪ್ಪು ಮುಂಚಿ ಮಾಡಿ ಹಂಗೆ ತಿನ್ಬಿಡೋಣ ಅಂತ ಒಂದು ಹಾಡ್ಯ ಮಾಡಿದ್ದೀನಿ ನಾನು. ಬನ್ನಿ ಈಗ ಫ್ರೆಶ್ ಆಗಿರೋ ಸೀಬೆಕಾಯಿ ಕುಯ್ಯೋಣ. ಸೀಬೆಕಾಯಿ ಕುಯ್ತಾ ಇದ್ದೀವಿ. ಇಲ್ಲೊಂದು ಅಲ್ದಿದೆ. ಸಾಕಾ ಎರಡು? ಇದೊಂದು ಕುಯ್ಲ. ಅದು ಆಮೇಲೆ ಬೆಳೀಲಿ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಸೀಬೆಕಾಯಿಗಳು. ಈಗ ಸೀಬೆಕಾಯಿ ಎಲ್ಲ ಕುಯ್ದಾಯ್ತು. ಈಗ ಅಮ್ಮ ಅಲ್ಲಿ ನೋಡು, ಡ್ರಮ್ ನೋಡ್ಬಿಡ್ತಾ ಕಾಣಿಸ್ತಿದೆಯಾ ಗೊತ್ತಿಲ್ಲ. ತೋಟ ನೀರು, ಫ್ರೆಶ್ ನೀರು ಇಡ್ತಾ ಇದ್ದೀನಿ. ಮೆಣಸಿನ ಗಿಡ ಅದನ್ನು ಕುಯ್ತಾ ಇದ್ದೀನಿ. ಈಗ ಎಷ್ಟು ಬೇಕು? ಒಂದು 3-4 ಖಾರ ಮಾಡೋದಾದ್ರೆ. ಏನಿದು? ಗಾದಿರಿ ಮೆಣಸು ಗುರು. ಗಾದಿರಿ ಮೆಣಸು ಇರುತ್ತಲ್ಲ? ಎಂತ ಇರುತ್ತೆ, ಖಾರ ಇರುತ್ತೆ. ಖಾರ ಕರು, ಖಾರ. ಅದ್ರ ಕುಂಚಿ ಬೇಡ, ಕೊಯ್ಯಿ 2-3 ಕೊಯ್ಯಿ. ಒಂದು ಎರ್ಕೊಂಡಿರ್ತೇನೆ. ಒಂದು ಏನದು ಕಷ್ಟ ಪಡ್ತಾ ಇದ್ದೀನಿ ಈ ಗಿಡದಲ್ಲಿ. ಚೆನ್ನಾಗಿದೆ ನೋಡಿ. ಈಗ ಇನ್ನೊಂದು ಲಾಸ್ಟ್ ಒಂದು ಹಾಕ್ತಾ ಇರ್ತೀನಿ ನೋಡಿ. ಗಾದಿರಿ ಮೆಣಸು ಅಂದ್ರೆ ಇಷ್ಟ ಅಂತ ಲೈಕ್ ಮಾಡಿ. ಆಮೇಲೆ ನಮ್ಮಮ್ಮ ವಿಡಿಯೋ ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ಸಹ ಗಾದಿರಿ ಮೆಣಸು ಇಷ್ಟ. ಜ್ವರ ಬರುವಾಗೆಲ್ಲ ತಿನ್ನಕ್ಕೆ ಒಳ್ಳೇದು. ಇದೆಲ್ಲ ಮಾಡ್ತಾ ಇದ್ದೀವಿ ನಾವು. ಉಪ್ಪು 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 ಹಿಂಗೆ ನೋಡಿ. ಈಗ ಹಾಕ್ತಾ ಇದ್ದೀನಿ ಇದನ್ನ. ಚೆನ್ನಾಗಿದೆ. ನೀವು ಸ್ವಲ್ಪ ಟ್ರೈ ಮಾಡಿ. ಗಾದಿರಿ ಮೆಣಸಿನ ಘಮ. ನೋಡಿ, ನಾನು 3-4 ಹಾಕಿದ್ದಕ್ಕೂ ಅಲ್ಲಾಗಾಯ್ತು. ಇಲ್ಲಾಂದ್ರೆ ಎಷ್ಟು ಖಾರ ಆಗ್ತಿತ್ತು, ಇಷ್ಟೇ ಖಾರ ಆಗ್ತಿತ್ತು. ಹಳ್ಳಿಯಲ್ಲಿ ನಾವು ಸ್ವಲ್ಪ ದಿನ ಇದ್ದೀವಿ. ಒಂದು 2-3 ವೀಡಿಯೋಸ್ ಎಲ್ಲ ಮಾಡ್ತೀವಿ ಇಲ್ಲಿ. ನಿಮ್ಗೆ ಸಪೋರ್ಟ್ ಬೇಕು. ತಿನ್ಬೇಕಾ ಬೇಕಲ್ಲ ಸ್ಕೂಲ್ ಖಾರ. ತಂಪು ಗಾಳಿಗೆ
ಖಾರ ಅಲ್ಲ ಉಪ್ಪು ತಿಂತಾ ಇದ್ರೆ ಸ್ವರ್ಗ ಅಂದ್ರೆ ಸ್ವರ್ಗ. ಹ್ಞೂ ಸ್ವರ್ಗ. ಹಾಗೆ ನೀವು ನೆಕ್ಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಅದನ್ನು ನಾನು ತಿಂತಾ ಇದೀನಿ ತಾನೆ, ಹ್ಞೂ ಮಾತಾಡಕ್ಕಾಗಲ್ಲ. ಎಲ್ಲ ಖಾಲಿ ಮಾಡಿದ್ವಿ. ನೋಡಿ ಏನಾಗಿದೆ. ಓಕೆ ಏನು ಮಾಡಿ ಬಾಯ್ ಮಾಡಿ ಬಾಯ್ ಗಾಯ್ಸ್. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಥ್ಯಾಂಕ್ ಯು ಬಾಯ್.